ಹಲೋ ಗಾಯ್ಸ್. ಈ ರೋಬೋಟ್ಸ್ಗಳಿಗೆ ಸ್ವಂತ ಯೋಚನೆ ಬಂದ್ಬಿಟ್ಟು ಈ ಹ್ಯೂಮನ್ಸ್ ಮೇಲೆಲ್ಲ ಅಟ್ಯಾಕ್ ಮಾಡಿಬಿಟ್ಟು ಈ ಮಾನವನ ಕುಲನೇ ಡಿಸ್ಟ್ರಾಯ್ ಮಾಡಾಕ್ಬಿಡುತ್ತೆ. ಈ ಭೂಮಿ ಮೇಲೆ ಒಬ್ಬ ಮನುಷ್ಯ ಇದ್ದ ಅನ್ನೋದನ್ನೇ ಮರ್ಸಾಕ್ಬಿಡುತ್ತೆ. ಅಂಥ ಟೈಮಲ್ಲಿ ಈ ಚಿಕ್ಕ ಚಿಕ್ಕ ಪಪೆಟ್ಸ್ಗಳು ಕ್ರಿಯೇಟ್ ಆಗುತ್ತೆ. ಈ ಪಪೆಟ್ಸ್ಗಳನ್ನು ಕೂಡ ಈ ಒಂದು ರೋಬೋಟ್ಸ್ಗಳು ಮುಗ್ಸಕ್ಕೆ ಅಂತ ಬರುತ್ತೆ. ಇದರಿಂದ ಈ ಪಪೆಟ್ಸ್ಗಳು ಆ ರೋಬೋಟ್ಸ್ಗಳನ್ನೆಲ್ಲ ಹೇಗೆಲ್ಲ ಸೋಲಿಸ್ತವೆ, ಆ ಸೋಲಿಸಿ ಮತ್ತೆ ಈ ಹ್ಯುಮ್ಯಾನಿಟಿನ ಹೇಗೆ ವಾಪಸ್ ತಗೊಂಡ್ಬರ್ತದೆ ಅಂತ ಇವತ್ತು ನಾವು ಈ ಮೂವಿಲಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು 9 ಅಂತ. ಮತ್ತು ಹಾಗೆ ರೀಸೆಂಟಾಗಿ ನಾನೊಂದು ಡ್ಯಾಂಪಿಯರ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದರೆ ಎಂಡೋಸ್ಕನ ಬರುತ್ತೆ, ಹೋಗಿ ನೋಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕಥೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನ್ ನಲ್ಲಿ ಒಬ್ಬ ಸೈಂಟಿಸ್ಟ್ ಒಂದು ಪಪೆಟ್ನ ರೆಡಿ ಮಾಡ್ತಾ ಇರ್ತಾನೆ. ಅಂದ್ರೆ ಒಂದು ಚಿಕ್ಕ ರೋಬೋಟ್ ನ ರೆಡಿ ಮಾಡ್ತಾ ಇರ್ತಾನೆ. ರೆಡಿ ಮಾಡ್ತಾ ಹೇಳ್ತಾ ಇರ್ತಾನೆ, ನಾವು ತಯಾರಿಸಿರೋ ಯಂತ್ರಗಳೇ ನಮ್ಮ ಒಂದು ನಾಶಕ್ಕೆ ಕಾರಣ ಆಯ್ತು ಅಂತ. ಅಂದ್ರೆ ರೋಬೋಟ್ಸ್ ಗಳೆಲ್ಲ ತಿರುಗಿ ಬಿದ್ಬಿಟ್ಟು ಈ ಮನುಷ್ಯನ ಇರೋದನ್ನೇ ಡಿಸ್ಟ್ರಾಯ್ ಮಾಡಬಿಟ್ಟಿರ್ತವೆ. ಮತ್ತೆ ಒಂದು ತಯಾರಿ ಮಾಡಿದ್ನಲ್ಲ ಆ ಚಿಕ್ಕ ಪಪೆಟ್ನ ಒಂದು ಜಾಗದಲ್ಲಿ ನೇತಾಕ್ಬಿಟ್ಟು ಆ ಒಂದು ಡಿವೈಸ್ ನ ಆನ್ ಮಾಡ್ತಾನೆ. ಆ ಡಿವೈಸ್ ನ ಆನ್ ಮಾಡಿದ ತಕ್ಷಣ ಇದಕ್ಕೆ ಜೀವ ಬಂದ್ಬಿಡುತ್ತೆ. ಜೀವ ಬಂದಾಗ ಎದ್ ನೋಡುತ್ತೆ, ಇದಕ್ಕೆ ಎಲ್ಲಿದ್ದೀನಿ ಅಂತ ಗೊತ್ತೇ ಆಗಿರೋದಿಲ್ಲ. ಎಲ್ಲ ಕೂಡ ಹೊಸ್ತಾಗೆ ಕಾಣ್ತಾ ಇರುತ್ತೆ. ಮತ್ತೆ ಎದ್ದೋಗ್ಬಿಟ್ಟು ಮುಂದೆ ನೋಡಿದಾಗ ಇವನ್ನ ತಯಾರಿ ಮಾಡಿದ್ನಲ್ಲ ಸೈಂಟಿಸ್ಟ್, ಅವನು ಸತ್ತೋಗ್ಬಿಟ್ಟಿರ್ತಾನೆ. ಇದರಿಂದ ಭಯ ಆಗ್ಬಿಟ್ಟು ಅಲ್ಲಿಂದ ಆಚೆ ಹೋಗೋಣ ಅಂತ ನೋಡಿದ್ರೆ ಕಿಟಕಿನ ಓಪನ್ ಮಾಡ್ತಾನೆ. ಆಗ ನೋಡಿದ್ರೆ ಆ ಜಾಗ ಪೂರ್ತಿ ನಾಶ ಆಗೋಗ್ಬಿಟ್ಟಿರುತ್ತೆ. ಇವನ ಹೆಸರು ಹೇಳಿಲ್ಲ. ಈ ಒಂದು ರೋಬೋಟ್ ಹೆಸರು ಬಂದ್ಬಿಟ್ಟು 9 ಅಂತ. ಆದ್ರೆ ಇದಕ್ಕೆ ಮನುಷ್ಯರ ಫೀಲಿಂಗ್ಸೇ ಇರುತ್ತೆ. ಮತ್ತೆ ಈ 9ಗೆ ಅಲ್ಲೊಂದು ಡಿವೈಸ್ ಸಿಗುತ್ತೆ. ಅದನ್ನ ಎತ್ಕೊಂಡು ತನ್ನ ಒಂದು ಪಾಕೆಟ್ ಒಳಗಡೆ ಹಾಕೊಂಡು ಅಲ್ಲಿಂದ ಆಚೆ ಬರುತ್ತೆ. ಆಚೆ ಬಂದು ನೋಡಿದಾಗ ಎಲ್ಲ ಕಡೆ ವಿಚಿತ್ರವಾಗಿ ಕಾಣಿಸುತ್ತೆ. ಹೀಗೆ ಮುಂದೆ ಹೋಗಿರ್ಬೇಕಾದ್ರೆ ಇವನ್ಗೆ ಒಬ್ಬ ಅತಿಥಿ ಸಿಗ್ತಾನೆ. ಇವನ ಹೆಸರು 2 ಅಂತ. ಆ 2 ಕೂಡ ಇವನ್ನ ನೋಡ್ಬಿಟ್ಟು ಖುಷಿ ಪಡ್ತಾ ಇರ್ತಾನೆ. ಮತ್ತೆ ಆ 2ಗೆ ಗೊತ್ತಾಗುತ್ತೆ ಇವ್ನಿಗೆ ಇನ್ನೂ ಕರೆಕ್ಟ್ ಆಗಿ ಮಾತು ಬರೋದಿಲ್ಲ ಅಂತ. ಇದರಿಂದ ಇವನು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಚಿಕ್ಕ ಡಿವೈಸ್ ನ ಇವನೊಳಗಡೆ ಫಿಟ್ ಮಾಡ್ತಾನೆ. ಫಿಟ್ ಮಾಡಿದ ತಕ್ಷಣ ನಮ್ 9ಗೆ ಮಾತು ಶುರು ಆಗ್ಬಿಡುತ್ತೆ. ಮತ್ತೆ ಆ 2ಗೆ ಈ ಸೈಂಟಿಸ್ಟ್ ರೂಮ್ ಒಳಗಡೆ ಸಿಕ್ಕಲ್ಲ ಒಂದು ಡಿವೈಸ್, ಅದು ಇವನ್ಗೆ ಸಿಗುತ್ತೆ. ಅದನ್ನ ನೋಡಿ ಖುಷಿ ಪಡ್ತಾ ಇರ್ತಾನೆ. ಈ ಡಿವೈಸ್ ಇಂದ ಏನೋ ಒಂದು ಯೂಸ್ ಆಗುತ್ತೆ ಅಂತ ಈ 2ಗೆ ಗೊತ್ತಿರುತ್ತೆ. ಆಗ ಸಡನ್ ಆಗಿ ಅಲ್ಲಿಗೆ ಏನೋ ಒಂದು ಶಬ್ದ ಬಂದಂಗ ಆಗುತ್ತೆ. ಇದರಿಂದ ನಂಬರ್ 2 ನಂಬರ್ 9 ಔಚಿಕೊಳ್ಳೋದಕ್ಕೆ ಹೇಳ್ತಾನೆ. ಹಾಗಾಗಿ ನಂಬರ್ 9 ಕೂಡ ಹೋಗಿ ಔಚಿಕೊಂಡ್ ಕೂತ್ಕೋತಾನೆ. ಇವನು ಕೂಡ ಏನಿದೆ ಅಂತ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಒಂದು ಸ್ಕೆಲಿಟನ್ ರೋಬೋಟ್ ಬಂದ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. 2 ಕೂಡ ಅದ್ರ ಜೊತೆ ಫೈಟ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಅದು ಆಗ್ತಾನೆ ಇರೋದಿಲ್ಲ. ಆ 2ಗೂ ಸರಿಯಾಗಿ ಹೊಡೆದ್ಬಿಟ್ಟು 9 ಕೂಡ ಹುಡುಕ್ತಾ ಇರುತ್ತೆ. 9 ಎಲ್ಲಿದ್ದಾನೆ ಅವನು ಕೂಡ ಮುಗ್ಸೋಣ ಅಂತ. ಆದ್ರೆ 9 ಇವನ್ ಕೈಗೆ ಸಿಗೋದೇ ಇಲ್ಲ. ಎಸ್ಕೇಪ್ ಆಗಿ ಹೋಗ್ಬಿಡ್ತಾನೆ. ಎಸ್ಕೇಪ್ ಆಗಿ ನೋಡ್ತಾ ಇರ್ತಾನೆ. ನಂಬರ್ 2 ನ ಚೆನ್ನಾಗಿ ಹೊಡೆದು ಈ ಸ್ಕೆಲಿಟನ್ ರೋಬೋಟ್ ಅವನ್ನ ತಗೊಂಡು ಯಾವ್ದೋ ಒಂದ್ ಕಡೆಗೆ ಹೊಂಟೋಗ್ಬಿಡುತ್ತೆ. ಇದನ್ನ ಇವನ್ ನೋಡ್ತಾ ಇರ್ತಾನೆ, ಏನು ಮಾಡಕ್ ಆಗೋದಿಲ್ಲ. ಮತ್ತೆ ಇವನು ಪ್ರತಿನಿತ್ಯ ತಪ್ಪಿ ಬಿದ್ದೋಗ್ಬಿಡ್ತಾನೆ. ಕಂಡ್ಬಿಟ್ಟಾಗ ಮುಂದಗಡೆ ಎಷ್ಟೊಂದು ಚಾಕುಗಳೆಲ್ಲ ಇರುತ್ತೆ. ಇದರಿಂದ ಇವನು ತುಂಬಾ ಭಯ ಪಡ್ಕೊಂಡ್ಬಿಡ್ತಾನೆ. ಆಗ ನಂಬರ್ 5 ಅನ್ನೋನು ಇವನ ಸಮಾಧಾನ ಮಾಡ್ತಾನೆ. ಏನು ಆಗಿಲ್ಲ, ನಿನ್ ಕೈಯಲ್ಲಿ ಸ್ವಲ್ಪ ಗಾಯ ಆಗಿತ್ತು, ಅದಕ್ಕೆ ಸ್ಟ್ರೆಚಸ್ ಆಗ್ತಿದೆ ಅನ್ಬಿಟ್ಟು ಹಾಗೆ ಇಬ್ರು ಮಾತಾಡ್ತಾ 2 ಬಗ್ಗೆ ಮಾತಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ನಂಬರ್ 1 ಅಂದ್ರೆ ಗ್ರೂಪ್ ನ ಲೀಡರ್ ಬರ್ತಾನೆ. ಬಂದ್ಬಿಟ್ಟು ನಂಬರ್ 9 ನೋಡ್ತಾ ಇರ್ತಾನೆ, ಯಾರು ಇವನು, ಎಲ್ಲಿಂದ ಬಂದ, ಹಂಗೆ ಹಿಂಗೆ ಅಂತ. ಮತ್ತೆ ನಂಬರ್ 5ಗೆ ಬೈತಾ ಇರ್ತಾನೆ, ಏನ್ತು ನೀನ್ ಆ ಜಾಗಕ್ಕೆ ಹೋಗಿದ್ದೆ, ಅವನ ಕರ್ಕೊಂಡ್ ಬರೋದಕ್ಕೆ, ಏನಾರ ಮಿಸ್ ಆಗಿದ್ರೆ ನಿನ್ ಪ್ರಾಣನ ಹೋಗ್ಬಿಟ್ಟಿರೋದು ಅಂತ, ಈ ಒಂದು ಸೇಫ್ ಝೋನ್ ಬಿಟ್ಬಿಟ್ಟು ಎಂತಕ್ಕೆ ಹೋಗಿದೆ ಅಂತ ಬೈತಾ ಇರ್ತಾನೆ. ಆಗ ನಂಬರ್ 9 ಹೇಳ್ತಾನೆ, ಈ ರೀತಿ 2ನ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ. ಇದರಿಂದ ನಂಬರ್ 1 ಅಷ್ಟೇ ಮುಗಿತು ಅವನ ಕತೆ. ಇನ್ನ ಅವನು ಸತೆ ಹೋದ, ಅವನ್ನ ಹುಡ್ಕೊಂಡು ಹೋಗೋದ್ರಲ್ಲಿ ಇನ್ನೇನು ವೇಸ್ಟ್ ಆಫ್ ಟೈಮ್ ಅನ್ಬಿಟ್ಟು ಎಲ್ಲರಿಗೂ ಕೂಡ ಹೇಳ್ತಾ ಇರ್ತಾನೆ. ಆದ್ರೆ ಇದು ನಂಬರ್ 9ಗೆ ಇಷ್ಟ ಇರೋದಿಲ್ಲ. ಅವನೇನು ಬದುಕಿರ್ತಾನೆ ಅಂತ ಇವನ್ಗೊಂದು ನಂಬಿಕೆ ಇರುತ್ತೆ. ನಾವು ಹೋಗ್ಬಿಟ್ಟು ಅವನ್ನ ಹುಡ್ಕೊಂಡ್ ಬರೋಣ ಅಂತ ಕರೀತಾ ಇರ್ತಾನೆ. ಆದ್ರೆ ನಂಬರ್ 1ಗೆ ಇದು ಇಷ್ಟ ಇರುತ್ತಲೆ, ಈ ಜಾಗನ ಬಿಟ್ಟು ಹೋಗಕ್ಕೆ ಅವ್ನಿಗೆ ಮನ್ಸಿರೋದಿಲ್ಲ. ನಂಬರ್ 9 ಕೂಡ ಏನ್ ತುಕೆ ಅಂತ ಕೇಳಿದಾಗ ಈ ಒಂದು ನಂಬರ್ 1 ಕರ್ಕೊಂಡು ಹೋಗ್ತಾನೆ. ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಹೇಳ್ತಾ ಹೋಗ್ತಾನೆ, ನಾವುಗಳು ಹುಟ್ಟಿದಾಗ ಈ ಮನುಷ್ಯರಿಗೂ ಮತ್ತೆ ಈ ರೋಬೋಟ್ಸ್ ಗಳಿಗೂ ಒಂದು ದೊಡ್ಡ ಯುದ್ಧನೇ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು. ಅದ್ರಲ್ಲಿ ಈ ರೋಬೋಟ್ಸ್ ಗಳೆಲ್ಲ ತುಂಬಾ ಇಂಟೆಲಿಜೆಂಟ್ ಆಗಿ ಮನುಷ್ಯರ ತರನೇ ಯೋಚನೆ ಮಾಡಕ್ ಶುರು ಮಾಡಿ ಎಲ್ಲಾ ಮನುಷ್ಯರ ಕಥೆನೂ ಮುಗಿಸ್ತಾ ಬರ್ತಿದ್ರು. ಕೊನೆಗೆ ನೋಡ್ತಿದ್ದಂಗೆನೆ ಈ ಭೂಮಿ ಮೇಲೆ ಮನುಷ್ಯರೇ ಇಲ್ದಂಗ ಆಗ್ಬಿಟ್ರು. ಇದೇ ಯುದ್ಧದಲ್ಲಿ ರೋಬೋಟ್ಸ್ ಗಳು ಕೆಲವು ನಾಶ ಆಗೋಗ್ಬಿಟ್ಟು ಅಲ್ಪ ಸ್ವಲ್ಪ ಉಳಿದಿರೋ ರೋಬೋಟ್ಸ್ ಗಳು ನಮ್ಮಂತಹ ಒಂದು ಚಿಕ್ಕ ಪಪೆಟ್ ಗಳ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾ ಇದೆ. ಇದರಿಂದ ನಾವು ಬೇರೆ ಬೇರೆ ಕಡೆಗೆ ಹೋಗ್ಬಿಟ್ಟು ಓಚಿಕೊಂಡ್ ಕುತ್ಕೊಂಡಿರ್ತೀವಿ ಅಂತ ಹೇಳ್ತಾನೆ. ಆದ್ರೆ ನಂಬರ್ 9ಗೆ ಇಲ್ಲ ಅಂತ ಕನ್ಫರ್ಮ್ ಆಗಿರುತ್ತೆ. ನಂಬರ್ 2 ಇನ್ನೂ ಬದುಕೇ ಇರ್ತಾನೆ. ನಾವು ಹೋಗಿ ಅವನ್ನ ಕರ್ಕೊಂಬರೋಣ ಬನ್ನಿ ಅಂತ ಹೇಳಿದ್ರು ಕೂಡ ಈ ನಂಬರ್ 1 ಕೇಳೋದೇ ಇಲ್ಲ. ನೀನ್ ಅವನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡು, ಅಷ್ಟೇ ಅವನ ಕತೆನ ಮುಗಿಸ್ಬಿಟ್ಟಿರ್ತವೆ ರೋಬೋಟ್ಸ್ಗಳು ಅಂದ್ಬಿಟ್ಟು ನಂಬರ್ 5ಗೆ ಹೋಗು, ಇವನ್ನ ನಿನ್ ಜಾಗಕ್ಕೆ ಕರ್ಕೊಂಡೋಗಿ ಸಮಾಧಾನ ಮಾಡಿಸಿ ಹೋಗು ಅಂದ್ಬಿಟ್ಟು ಕಳಿಸ್ಕೊಟ್ಬಿಡ್ತಾನೆ. ನಂಬರ್ 5 ಕೂಡ ನಂಬರ್ 9 ಕರ್ಕೊಂಡು ಒಂದು ವಾಚ್ ಟವರ್ಗೆ ಬರ್ತಾನೆ. ಇಲ್ಲೇ ಯಾವ್ದಾರ ಒಂದು ರೋಬೋಟ್ಸ್ ಗಳೇನಾರ ಇವ್ರ ಮೇಲೆ ಏನಾರ ಅಟ್ಯಾಕ್ ಮಾಡಕ್ ಬರ್ತಿದ್ರೆ ಒಂದು ಸಿಗ್ನಲ್ ನೋಡ್ತಾ ಇರ್ತಾರೆ ಇಲ್ಲಿಂದಾನೆ. ಅವಾಗ ನಂಬರ್ 9 ಇವಾಗ್ಲೂ ಕೂಡ ನಾವು ಅವನ್ನ ಹುಡುಕ್ಬೋದು ಅಂದಾಗ ನಂಬರ್ 5 ಹೇಗೆ ಅವನ್ನ ಹುಡುಕ್ತಿಯ, ಎಲ್ಲಿಗೆ ಎತ್ಕೊಂಡು ಹೋದ್ರು ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ನಂಬರ್ 9 ಒಂದ್ ಜಾಗನ ತೋರಿಸ್ತಾನೆ. ನೋಡು ಅಲ್ಲಿ 3 ಬಿಲ್ಡಿಂಗ್ ಗಳು ಕಾಣ್ತಾ ಇದೆಯಲ್ಲ, ಅದೇ ಜಾಗಕ್ಕೆ ನಂಬರ್ 2ನ ಹೇಳ್ಕೊಂಡು ಹೋಗಿರೋದು ಅಂತ ಹೇಳ್ತಾನೆ.
ಅವಾಗ ನಂಬರ್ 9 ಆ ಜಾಗಕ್ಕೆ ಹೋಗಕ್ಕೆ ಯಾರಿಗೂ ಕೂಡ ರೂಲ್ಸ್ ಇಲ್ಲ, ಅಲ್ಲಿಗೆ ಹೋಗ್ಬಾರ್ದು ಅಂದ್ಬಿಟ್ಟು ಒಂದು ರೂಲ್ಸ್ ನ ಮಾಡಿದ್ದಾರೆ ನಂಬರ್ 1 ಅಂತ ನಂಬರ್ 9ಗೆ ಹೇಳ್ತಾ ಇರ್ತೇನೆ. ಆಗ ನಂಬರ್ 9 ನೀನೇನಾದ್ರೂ ಸಿಗಾಕೊಂಡಿದ್ರೆ ನಂಬರ್ 2 ನಿನ್ನ ಕಾಪಾಡಕ್ ಬರ್ತಿದ್ರು ತಾನೆ ಅಂತ ಹೇಳು ಎಮೋಷನಲ್ ಆಗಿ ಮಾತಾಡ್ಬಿಟ್ಟು ನಾನು ಒಬ್ನೇ ಹೋಗ್ಬಿಟ್ಟು ಅವನ್ನ ಕಾಪಾಡ್ತೀನಿ ಅನ್ಬಿಟ್ಟು ಇವನು ಒಬ್ನೇ ಬರಕ್ ಶುರು ಮಾಡ್ತಾನೆ. ಆದ್ರೆ ನಂಬರ್ 5ಗೆ ಯಾಕೋ ಇದಿಷ್ಟ ಆಗೋದಿಲ್ಲ, ಏನಾದ್ರು ಮಾಡಿ ನಾವು ಅವ್ರನ್ನ ಕಾಪಾಡ್ಬೇಕು ಅಂದ್ಬಿಟ್ಟು ಇವನು ಕೂಡ ಜೊತೆಗೆ ಸೇರ್ಕೋತಾನೆ. ಮತ್ತೆ ಇನ್ನೇನು ಈಗ ಇಬ್ರು ಕೂಡ ಪಯಣನ ಶುರು ಮಾಡ್ತಾರೆ ನಂಬರ್ 2ನ ಕಾಪಾಡ್ಕೊಂಡ್ ಕರ್ಕೊಂಡ್ ಬರೋದಕ್ಕೆ ಅಂದ್ಬಿಟ್ಟು. ಈಗ ಇವರು ಬೀಸ್ಟ್ ಇರೋಂತ ಒಂದು ರೋಬೋಟ್ ಜಾಗಕ್ಕೆ ಬರ್ತಾರೆ. ಬಂದ್ ನೋಡಿದಾಗ ಅಲ್ಲಿ ನಂಬರ್ 2ನ ಒಂದು ಪಂಜರದಲ್ಲಿ ಕೂಡಾಕಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ನಂಬರ್ 2ನ ಮಾತಾಡಿಸಿದಾಗ ಇವ್ರಿಗೂ ಕೂಡ ಖುಷಿ ಆಗುತ್ತೆ. ಮತ್ತೆ ನಂಬರ್ 9 ಒಂದು ಜಾಗದಲ್ಲಿ ಹೋಗಿ ನೋಡಿದಾಗ ಈ ಸ್ಕೆಲಿಟನ್ ರೋಬೋಟ್ ಆ ಒಂದು ಡಿವೈಸ್ ನ ಬೀಸ್ಟ್ ರೋಬೋಟ್ಗೆ ಫಿಕ್ಸ್ ಮಾಡಕ್ಕೆ ಅಂತ ಹೋಗ್ತಾ ಇರುತ್ತೆ. ಆದ್ರೆ ಆ ಸ್ಕೆಲಿಟನ್ ರೋಬೋಟ್ಗೆ ಗೊತ್ತಾಗ್ಬಿಡುತ್ತೆ ಈ ಒಂದು ನಂಬರ್ 2ನ ಕರ್ಕೊಂಡು ಹೋಗೋಕೆ ಅವ್ರ ಕಡೆ ಬಂದಿದ್ದಾರೆ ಅನ್ಬಿಟ್ಟು. ಇದರಿಂದ ಈ ಕಡೆ ಬಂದು ನೋಡಿದಾಗ ಇವರೆಲ್ಲರೂ ಕೂಡ ಕಾಪಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರುತ್ತಲ್ಲ, ಇವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಶುರು ಮಾಡುತ್ತೆ ಆ ಒಂದು ಸ್ಕೆಲಿಟನ್ ರೋಬೋಟ್. ಇವರು ಕೂಡ ಇದರಿಂದ ಎಲ್ಲ ತಪ್ಪಿಸ್ಕೊಂಡು ನಂಬರ್ 2ನ ಬಿಡಿಸ್ಕೊಂಡು ಅಲ್ಲಿಂದ ಓಡೋಗೋಕೆ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಆಗ್ತಾನೆ ಇರೋದಿಲ್ಲ, ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ ಇರುತ್ತೆ. ಆಗ ಸಡನ್ ಆಗಿ ಆ ಒಂದು ಸ್ಕೆಲಿಟನ್ ರೋಬೋಟ್ ಇನ್ನೇನು ಇವ್ರನ್ನ ಮುಗಿಸ್ಬೇಕು ಅನ್ನೋ ಅಷ್ಟರಲ್ಲಿ ಆಗ ಅಲ್ಲಿಗೆ ಇನ್ನೊಂದು ಪಪೆಟ್ ರೋಬೋಟ್ ಬರುತ್ತೆ. ಆ ಪಪೆಟ್ ರೋಬೋಟ್ ಈ ಒಂದು ಸ್ಕೆಲಿಟನ್ ರೋಬೋಟ್ ಜೊತೆಗೆ ಸೂಪರ್ ಆಗಿ ಫೈಟ್ ಮಾಡಿ ಅದ್ರ ತಲೆನೇ ಎಗರಿಸ್ಬಿಟ್ಟು ಅದ್ರ ಕಥೆನ ಅಲ್ಲೇ ಮುಗಿಸಾಕ್ಬಿಡುತ್ತೆ. ಈ ಒಂದು ಪಪೆಟ್ ನೇಮ್ ಹೆಸರು ಬಂದ್ಬಿಟ್ಟು 7 ಅಂತ. 7 ನೋಡ್ಬಿಟ್ಟು ತುಂಬಾ ಖುಷಿ ಆಗ್ಬಿಡ್ತಾರೆ ಈ ನಂಬರ್ 1 ಮತ್ತೆ ಈ ನಂಬರ್ 5ಗೆ. ಈ ನಂಬರ್ 7 ಸತ್ತೋಗ್ಬಿಟ್ಟಿದ್ದಾಳೆ ಅನ್ಬಿಟ್ಟು ಅನ್ಕೊಂಡಿರ್ತಾರೆ. ಆದ್ರೆ ಇನ್ನೂ ಇವಳಿನ್ನು ಬದುಕೇ ಇರ್ತಾಳೆ. ಇದರಿಂದ ತುಂಬಾ ಖುಷಿ ಆಗ್ತಾರೆ. ಈ ನಂಬರ್ 7 ಒಂದು ಹುಡುಗಿ ಆಗಿರುತ್ತೆ. ಆಗ ನಂಬರ್ 9ಗೆ ಅಲ್ಲೇ ಒಂದು ಡಿವೈಸ್ ಸಿಗುತ್ತೆ. ಇವನು ಆ ನಂಬರ್ 9 ಕೂಡ ಏನಿದು ಡಿವೈಸು, ಆ ಸ್ಕೆಲಿಟನ್ ರೋಬೋಟ್ ಕೂಡ ಇದನ್ನ ಆ ಒಂದು ಜಾಗಕ್ಕೆ ಪ್ಲಗ್ ಇನ್ ಮಾಡಕ್ಕೆ ಹೋಗ್ತಿತ್ತಲ್ಲ, ಏನಾಗ್ಬಹುದು ಅನ್ಬಿಟ್ಟು ಅಲ್ಲೇ ಒಂದು ಬೀಸ್ಟ್ ರೋಬೋಟ್ ಇರುತ್ತೆ. ಆ ಒಂದು ಬೀಸ್ಟ್ ರೋಬೋಟ್ಗೆ ಈ ಒಂದು ಡಿವೈಸ್ ನ ಹೋಗ್ಬಿಟ್ಟು ಪ್ಲಗ್ ಇನ್ ಮಾಡ್ಬಿಡ್ತಾನೆ. ನಂಬರ್ 2 ಬಂದ್ಬಿಟ್ಟು ತಡಿತಾನೆ ಇವನ್ನ, ಏನ್ ಮಾಡ್ತಾ ಇದ್ದೀನಿ ನೀನು, ಅದರಿಂದ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಆಗ ಅಲ್ಲೊಂದು ಲೈನ್ ಟು ಬ್ಲಿಂಕ್ ಆಗಕ್ ಶುರುವಾಗುತ್ತೆ. ಆ ಒಂದು ಬೀಸ್ಟ್ ರೋಬೋಟ್ ಆಕ್ಟಿವೇಟ್ ಆಗ್ಬಿಟ್ಟು ಈ ನಂಬರ್ 2 ಇದನ್ನಲ್ಲ ಅವನ ಒಂದು ಸೋಲ್ನೆ ತಗೊಂಡು ಅವನಲ್ಲೇ ಸಾಯಿಸಾಗ್ಬಿಡುತ್ತೆ. ಇದನ್ನ ನೋಡ್ಬಿಟ್ಟು ಎಲ್ಲರಿಗೂ ಒಂದು ನಿಮಿಷ ಶಾಕ್ ಆಗ್ಬಿಡುತ್ತೆ. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಎಲ್ಲ ನೋಡಿದ್ರೆ ಆ ಬೀಸ್ಟ್ಗೆ ಜೀವ ಬಂದ್ಬಿಟ್ಟು ಇವ್ರು ಎಲ್ಲಾರ ಕಥೆನೂ ಮುಗ್ಸಕ್ಕೆ ಅಂತ ಬರುತ್ತೆ. ಇದರಿಂದ ಇವರು ತಪ್ಪಿಸ್ಕೊಳ್ಳೋದಕ್ಕೆ ಇಲ್ಲಿಂದ ಒಂದೇ ಸಮನೆ ಓಡಕ್ ಶುರು ಮಾಡ್ತಾರೆ. ಆ ಬೀಸ್ಟ್ ಕೂಡ ಇವ್ರನ್ನ ಮುಗ್ಸಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಅದ್ರ ಕೈಯಿಂದ ಸೂಪರ್ ಆಗಿ ತಪ್ಪಿಸ್ಕೊಂಡು ಆ ಜಾಗದಿಂದ ಆಚೆ ಬರ್ತಾರೆ. ಆಚೆ ಬಂದಾಗ ನಂಬರ್ 5 ಬೈತಾ ಇರ್ತಾನೆ ನಂಬರ್ 9ಗೆ, ಏನ್ ಮಾಡ್ದೆ ನೀನು, ನಿನ್ನಿಂದ ಹಿಂಗಾಗಿದ್ದು ಅಂತ. ಅದಕ್ಕೋಸ್ಕರ ಇವನು ಕೂಡ ಸಾರಿ ಕೇಳ್ತಾ ಇರ್ತಾನೆ. ಆಗ ನಂಬರ್ 7 ಈ ಬೀಸ್ಟ್ ನ ರೋಬೋಟ್ ನ ಹೇಗೆ ಸೋಲ್ಸ್ಬೇಕು ಅನ್ನೋದು ಒಬ್ಬನಿಗೆ ಗೊತ್ತಿದೆ, ಬನ್ನಿ ನಾವು ಅವ್ರ ಹತ್ರ ಹೋಗೋಣ ಅನ್ಬಿಟ್ಟು ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ನೋಡಿದ್ರೆ ಈ ಬೀಸ್ಟ್ ರೋಬೋಟ್ ಏನ್ ಮಾಡ್ತಾ ಇರುತ್ತೆ ಅಂದ್ರೆ ಕೆಲವು ಎಕ್ವಿಪ್ಮೆಂಟ್ಸ್ ಗಳನ್ನ ತಗೊಂಡು ಕೆಲವು ಹೊಸ ರೋಬೋಟ್ಸ್ ಗಳನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಇರುತ್ತೆ. ನಿಮ್ಗೆ ಹೇಳಿದ್ದೀನಿ ಈ ಒಂದು ರೋಬೋಟ್ಸ್ ಮತ್ತೆ ಹ್ಯೂಮನ್ ಯುದ್ಧದಲ್ಲಿ ಎಲ್ಲ ಕೂಡ ನಾಶ ಆಗ್ಬಿಟ್ಟಿರ್ತವೆ. ಎಲ್ಲ ರೋಬೋಟ್ಸ್ ಗಳು ಕೂಡ ನಾಶ ಆಗ್ಬಿಟ್ಟಿರ್ತವೆ, ಎಲ್ಲ ಮನುಷ್ಯರುಗಳು ಕೂಡ ನಾಶ ಆಗ್ಬಿಟ್ಟಿರ್ತವೆ. ಕೆಲವು ರೋಬೋಟ್ಸ್ ಗಳು ಇನ್ಆಕ್ಟಿವೇಟ್ ಆಗಿ ಬಿದ್ದಿರ್ತವೆ. ಅದ್ರಲ್ಲಿ ಈ ಒಂದು ಬೀಸ್ಟ್ ರೋಬೋಟ್ ಕೂಡ ಅದು ಇವಾಗ ಆಕ್ಟಿವೇಟ್ ಆಗ್ಬಿಟ್ಟಿರುತ್ತೆ. ಮತ್ತೆ ಈ ಕಡೆ ನಂಬರ್ 7 ಇವರೆಲ್ಲರೂ ಕರ್ಕೊಂಡು ಒಂದು ಲೈಬ್ರರಿ ಇರೋ ಜಾಗಕ್ಕೆ ಕರ್ಕೊಂಡ್ ಬರ್ತಾಳೆ. ಅಲ್ಲಿ ನೋಡಿದಾಗ ಇನ್ನೂ ಇಬ್ಬರು ಪಪೆಟ್ಸ್ ಗಳಿರುತ್ತೆ, ನಂಬರ್ 3 ನಂಬರ್ 4 ಅಂತ. ಆ ಒಂದು ಪಪೆಟ್ ಗಳ ಹತ್ರ ಬಂದ್ಬಿಟ್ಟು ಈ ರೀತಿ ಒಂದು ಮಿಷಿನ್ ನಾವು ಆಕ್ಟಿವೇಟ್ ಮಾಡ್ಬಿಟ್ಟಿದ್ವಿ, ಇದ್ರ ಬಗ್ಗೆ ನಿಮ್ಗೆ ಏನಾರು ಗೊತ್ತಾ ಅಂತ ಕೇಳಿದಾಗ ಅವರು ಕೂಡ ಒಂದು ಲೈಬ್ರರಿನಿಗೆ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತಾರೆ ಒಂದು ವಿಷನ್ ಮೂಲಕ. ಈ ಒಂದು ಮಿಷಿನ್ ಕ್ರಿಯೇಟ್ ಮಾಡಿರೋದು ಜನರನ್ನ ಒಳ್ಳೇದಕ್ಕೋಸ್ಕರ ಮತ್ತೆ ಸೋಲ್ಜರ್ಗಳಿಗೆ ಸಹಾಯ ಮಾಡೋದಕ್ಕೋಸ್ಕರ. ಅದೇ ರೀತಿ ಐಡಿಯಾಗಳನ್ನ ಉಪಯೋಗಿಸ್ಕೊಂಡು ತುಂಬಾ ರೋಬೋಟ್ಸ್ ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ. ಅವುಗಳನ್ನ ಯುದ್ಧದಲ್ಲೂ ಕೂಡ ಬಳಸ್ತಾ ಇರ್ತಾರೆ. ಆದ್ರೆ ಹೋಗ್ತಾ ಏನಾಗುತ್ತೆ ಅಂದ್ರೆ ಹೋಗ್ತಾ ಈ ರೋಬೋಟ್ಸ್ ಗಳಿಗೆಲ್ಲ ಸ್ವಂತ ಯೋಚನೆ ಮಾಡೋ ಒಂದು ಶಕ್ತಿ ಬಂದ್ಬಿಟ್ಟು ಮನುಷ್ಯರ ಮೇಲೆ ರಿವರ್ಸ್ ಆಗ್ಬಿಡ್ತಾರೆ. ಇದರಿಂದ ಹ್ಯೂಮನ್ಸ್ ಮತ್ತೆ ರೋಬೋಟ್ಸ್ ಗಳ ಮಧ್ಯೆ ಒಂದು ದೊಡ್ಡ ಯುದ್ಧನ ನಡೆದು ಮನುಷ್ಯರನ್ನೆಲ್ಲ ಇಲ್ದಂಗೆ ಮಾಡ್ಬಿಟ್ಟಿರ್ತವೆ ಈ ರೋಬೋಟ್ಸ್ ಗಳು. ಇದನ್ನೆಲ್ಲ ನಂಬರ್ 9 ಅಬ್ಸರ್ವ್ ಮಾಡ್ತಾ ಇರ್ತಾನಲ್ಲ. ಈ ಒಂದು ಮಿಷಿನ್ ಆಕ್ಟಿವೇಟ್ ಆಗೋದಕ್ಕೆ ಒಂದು ಡಿವೈಸ್ ಕಾರಣ. ಆ ಡಿವೈಸ್ ನೋಡೋದಕ್ಕೆ ಹೇಗಿತ್ತು ಅಂತಾನು ಕೂಡ ಒಂದು ಡ್ರಾಯಿಂಗ್ ನ ಬಿಡಿಸ್ತಾನೆ. ಇದ್ರದ್ದು ಏನ್ ಅರ್ಥ, ಈ ಡಿವೈಸ್ ಇಂದ ನಾವು ಹೇಗೆ ಇದನ್ನ ಯೂಸ್ ಮಾಡ್ಕೊಂಡು ಅದನ್ನ ಸೋಲಿಸಬಹುದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಂಬರ್ 5 ಬಂದ್ಬಿಟ್ಟು ನಮ್ ಟೀಮ್ ಅಲ್ಲಿರೋ ನಂಬರ್ 6 ಈ ಡ್ರಾಯಿಂಗ್ ನ ಮಾಡ್ತಾನೆ ಇರ್ತಾನೆ ಯಾವಾಗ್ಲೂ. ಮೋಸ್ಟ್ಲಿ ಇವನ್ಗೆ ಅದ್ರ ಬಗ್ಗೆ ಗೊತ್ತಿರ್ಬೋದು ಅಂದ್ಬಿಟ್ಟು ನಾವು ಹೋಗಿ ಅವನ್ನ ಕೇಳ್ಬೇಕು ಅಂದಾಗ ನಂಬರ್ 9 ಕೂಡ ಸರಿ ನಡಿ ಹೋಗಿ ಕೇಳೋಣ ಅಂತ ಇರ್ತಾರೆ. ಆದ್ರೆ ಈಗ ಈ ಒಂದು ನಂಬರ್ 1 ಅದೇ ಆ ಜಾಗದಲ್ಲೆಲ್ಲ ಲೀಡರ್ ಇರ್ತಾನಲ್ಲ, ಅವ್ನಿಗೆ ಕೇಳ್ದೆಲ್ಲ ಆಚೆ ಬಂದ್ಬಿಟ್ಟಿರ್ತಾರಲ್ಲ. ಇದರಿಂದ ಏನಾದ್ರು ಇವನು ಒಳಗ್ ಮತ್ತೆ ಹೋದ್ರೆ ಅಲ್ಲಿ ಲಾಕ್ ಮಾಡ್ಕೊಂಡು ಇಕ್ಕೊಂಡ್ಬಿಡ್ತಾನೆ ಅನ್ಬಿಟ್ಟು ಇವರು ಕದ್ದು ಮುಚ್ಚಿ ಬರ್ತಾರೆ. ನಂಬರ್ 9 ಮತ್ತೆ ನಂಬರ್ 7 ಬಂದ್ಬಿಟ್ಟು ನಂಬರ್ 6 ಮಾಡಿರೋ ಡ್ರಾಯಿಂಗ್ ಗಳನ್ನ ನೋಡ್ತಾ ಇರ್ಬೇಕಾದ್ರೆ ನಂಬರ್ 8 ಬಂದ್ಬಿಟ್ಟು ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಲಾಕ್ ಮಾಡ್ಕೊಂಡು ನಂಬರ್ 1 ಹತ್ರ ಕರ್ಕೊಂಡು ಹೋಗ್ತಾನೆ. ನಂಬರ್ 1 ಸರಿಯಾಗಿ ಬೈತಾ ಇರ್ತಾನೆ, ಈ ಮೂರ್ಖ ಕೆಲಸದಿಂದ ಏನೇನಾಗಿದೆ ನೋಡ್ರಿ, ಅದ್ಯಾವ್ದೋ ಒಂದು ಮಿಷಿನ್ ಆನ್ ಮಾಡಿದೀರಾ, ಈಗ ಅದೆಲ್ಲಾರನು ಕೂಡ ಮುಗ್ಸಗಂಟೆ ಬಿಡೋದಿಲ್ಲ ಅಂತ. ಆಗ ನಂಬರ್ 6 ಅದೇ ಸೇಮ್ ಡ್ರಾಯಿಂಗ್ ನ ತಗೊಂಡ್ ಬರ್ತಾನೆ. ಇದು ಸೋರ್ಸ್ ಆಫ್ ಎನರ್ಜಿ, ಈ ಎನರ್ಜಿ ಹತ್ರ ನೀನು ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ನಂಬರ್ 1 ತಡಿತಾನೆ, ಇವ್ರಿಗೇನು ಹೇಳ್ಬೇಡ ಅನ್ಬಿಟ್ಟು. ಮತ್ತೆ ನಂಬರ್
8ಗೆ ಹೇಳ್ಬಿಟ್ಟು ಇವರು ಎಲ್ಲಾ ವಸ್ತುಗಳನ್ನ ಕಿತ್ಕೊಳ್ಳೋದಕ್ಕೆ ಹೇಳ್ತಾನೆ. ಇದರಿಂದ ಇವ್ನ್ ನಂಬರ್ 9ಗೆ ಕೋಪ ಬಂದ್ಬಿಟ್ಟು ನೀನೊಬ್ಬ ಹೆದರು ಪುಕ್ಲಾ, ಏನೇ ಒಂದು ಕೆಲಸ ಮಾಡೋಕೆ ಎದುರುಕೋತೆ ಇದೆಯಲ್ಲ, ನೀನೆಂತ ಲೀಡರ್ ಅಂತ ಬೈತಾ ಇರ್ತಾನೆ. ಅದಕ್ಕೆ ಇವನು ಕೂಡ ರೇಗಾಡ್ತಾ ಇರ್ತಾನೆ. ಇಷ್ಟು ದಿನ ನಾನು ನಿಮ್ಮ ಸೇಫ್ಟಿಗೋಸ್ಕರನೇ ನೋಡ್ತಾ ಇರೋದು, ಇದಕ್ಕಿಂತ ನಮ್ಗೆ ಸೇಫ್ ಆಗಿರೋ ಜಾಗ ಇಲ್ಲ, ನಾವೆಲ್ಲ ಹೀಗೆ ಜೀವನ ಮಾಡೋದು ಅಂದ್ಬಿಟ್ಟು ಹೇಳ್ತಾ ಇರ್ಬೇಕಾದ್ರೆ ಆಗ ಅಲ್ಲಿಗೆ ಆ ಒಂದು ಬೀಸ್ಟ್ ಕಳ್ಸಿರೋ ಒಂದು ಪಕ್ಷಿ ರೋಬೋಟ್ ಇವ್ರ ಮೇಲ್ಗಡೆ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿ ಇವರು ಎಲ್ಲಾರನ್ನು ಕೂಡ ಮುಗ್ಸಕ್ಕೆ ಅಂತ ಬರುತ್ತೆ. ಇವರು ಕೂಡ ಅದರಿಂದ ಎಲ್ಲ ತಪ್ಪಿಸ್ಕೊಂಡು ಓಡೋಗೋಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಏನೇ ಒಂದು ಪ್ಲಾನ್ ಉಪಯೋಗಿಸಿದ್ರು ಕೂಡ ಆ ಒಂದು ಬರ್ಡ್ ರೋಬೋಟ್ ನ ಮುಗ್ಸಕ್ಕಂತೂ ಹಾಕ್ತಾ ಇರೋದಿಲ್ಲ. ಅದಂತೂ ಇವ್ರನ್ನ ಸಾಯಿಸೋಕಂತೂ ಫಿಕ್ಸ್ ಆಗ್ಬಿಟ್ಟು ಬಂದ್ಬಿಟ್ಟಿರುತ್ತೆ. ಆದ್ರೆ ಇವರೆಲ್ಲರೂ ಕೂಡ ಒಂದು ಪ್ಲಾನ್ ಹಾಕೊಂಡು ಹಿಂಗಿದ್ರೆ ಆಗಲ್ಲ, ಇದ್ರ ಕತೆ ಮುಗಿಸ್ಲೇಬೇಕು ಹೇಗಾದ್ರು ಮಾಡಿ ಅನ್ಬಿಟ್ಟು ಎಲ್ಲರೂ ಕೂಡ ಒಂದು ಪ್ಲಾನ್ ಹಾಕೊಂಡ್ಬಿಟ್ಟು ಆ ಒಂದು ಬರ್ಡ್ ರೋಬೋಟ್ ಕತೆನ ಕ್ಲೀನ್ ಆಗಿ ಮುಗ್ಸಾಕ್ಬಿಡ್ತಾರೆ. ಮುಗ್ಸಾಕ್ಬಿಟ್ಟು ಆ ಜಾಗದಿಂದನೇ ಆಚೆ ಬಂದ್ಬಿಡ್ತಾರೆ. ಯಾಕಪ್ಪ ಅಂದ್ರೆ ಈ ಒಂದು ಫೈಟ್ ಅಲ್ಲಿ ಇವ್ರಿದ್ದಂತ ಒಂದು ಜಾಗಕ್ಕೆ ಬೆಂಕಿ ಬಿದ್ದು ಆ ಜಾಗ ಪೂರ್ತಿ ಸರ್ವನಾಶ ಆಗೋಗ್ಬಿಟ್ಟಿರುತ್ತೆ. ಇದರಿಂದ ನಂಬರ್ 1ಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ನಮ್ ಜಾಗ ಹಿಂಗಾಗೋಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ಆ ಬೀಸ್ಟ್ ರೋಬೋಟ್ಗೆ ಗೊತ್ತಾಗೋಗ್ಬಿಡುತ್ತೆ, ನಾನು ಕಳಿಸಿರುವಂತಹ ಬರ್ಡ್ ರೋಬೋಟ್ ಕತೆನೂ ಮುಗ್ಸಾಕ್ಬಿಟ್ಟಿದ್ದಾರೆ ಇವರು ಅಂತ. ಇದರಿಂದ ಅದಕ್ಕೆ ತುಂಬಾ ಕೋಪ ಬಂದು ಏನ್ ಮಾಡುತ್ತೆ ಅಂದ್ರೆ ಅಲ್ಲೇ ಈ ನಂಬರ್ 2 ಡೆಡ್ ಬಾಡಿ ಬಿದ್ದಿರುತ್ತೆ. ಅದನ್ನ ಎತ್ಕೊಂಡು ಅದರಿಂದ ಏನೋ ಒಂದು ರೋಬೋಟ್ ನ ಕ್ರಿಯೇಟ್ ಮಾಡುತ್ತೆ. ಈ ಕಡೆ ಇವ್ರಿಗೆ ಇನ್ನು ಇರೋದಕ್ಕೆ ಯಾವ ಜಾಗನೂ ಇರೋದಿಲ್ವಲ್ಲ, ಹಾಗಾಗಿ ನಂಬರ್ 7 ಇವರೆಲ್ಲರನ್ನು ಕರ್ಕೊಂಡು ನಂಬರ್ 3 ನಂಬರ್ 4 ಇಬ್ರು ಟ್ವಿನ್ಸ್ ಇದಾರಲ್ಲ ಲೈಬ್ರರಿಲಿ ಆ ಒಂದು ಜಾಗಕ್ಕೆ ಕರ್ಕೊಂಡ್ ಬರ್ತಾಳೆ. ಕರ್ಕೊಂಡ್ ಬಂದಾಗ ಈ ನಂಬರ್ 6 ಮಾಡಿದ್ನಲ್ಲ ಡ್ರಾಯಿಂಗ್ ನ, ಅದನ್ನ ಡಿಕ್ಷನರಿಲಿ ತೆಗೆದ್ಬಿಟ್ಟು ನೋಡ್ತಾ ಇರ್ತಾರೆ ಏನಾರೋ ಒಂದು ಕ್ಲೂ ಸಿಗುತ್ತಾ ಅಂತ. ಆಗ ನಂಬರ್ 1 ಬಂದ್ಬಿಟ್ಟು ಸರಿಯಾಗಿ ಬೈತಾ ಇರ್ತಾನೆ, ಏನಾಗಿದೆ ನಿಮ್ಗೆಲ್ಲರಿಗೂ ನಿಮ್ ಪ್ರಾಣ ನಿಮ್ಗೆ ಬೇಡವಾ, ನಿಮ್ಗೆ ಇಷ್ಟ ಇಲ್ವಾ ಬದುಕೋದಕ್ಕೆ, ನೀವೆಲ್ಲರೂ ಕೂಡ ಬದುಕಬೇಕು ಅಂದ್ರೆ ಈ ರೀತಿ ಕದ್ದು ಮುಚ್ಚೆ ಬದುಕಬೇಕು, ಅವುಗಳ ಜೊತೆ ಹೋರಾಡಕ್ ಆಗದ್ರ ನೀವು ಅಂತ ಹೇಳ್ತಾ ಇರ್ತಾನೆ. ಇದೇ ರೀತಿ ನಂಬರ್ 2 ಕೂಡ ನಾನು ಇದಕ್ಕೆ ಸೊಲ್ಯೂಷನ್ ಹುಡುಕ್ತೀನಿ, ಇವ್ರಗಳ ವಿರುದ್ಧ ನಾನು ಹೋರಾಡ್ತೀನಿ ಅಂತ ಹೇಳ್ತಾನೆ. ಎಲ್ಲರಿಗೂ ಕೂಡ ಅವನ ತರನೇ ಉಚ್ಚಾಡಿಸ್ತಿದ್ದ. ನೋಡಿದ್ರಲ್ಲ ಇವಾಗ ಏನಾದ ಅವನು ಅಂತ ಎಲ್ಲರಿಗೂ ಹೇಳ್ತಿರ್ಬೇಕಾದ್ರೆ ನಂಬರ್ 9ಗೆ ಡೌಟ್ ಬರುತ್ತೆ, ನೀನೇ ತಾನೇ ಅವನ್ನ ಬೇಕು ಅಂತ ಆಚೆ ಕಳ್ಸಿದ್ದು ಅಂತ ನಂಬರ್ 1ನ ಕೇಳಿದಾಗ ಆಗ ನಂಬರ್ 1 ಕೂಡ ರಿವೀಲ್ ಮಾಡ್ತಾನೆ, ಹೌದು ನಾನೇ ಅವನ್ನ ಬೇಕು ಅಂತಾನೆ ಆಚೆ ಕಳ್ಸಿದ್ದು, ಯಾಕೆಂದ್ರೆ ಅವನು ಇಲ್ಲಿರೋ ಎಲ್ಲಾರನ್ನು ಕೂಡ ಆಚೆ ಕರ್ಕೊಂಡು ಹೋಗೋಕೆ ಟ್ರೈ ಮಾಡ್ತಿದ್ದ, ಇದರಿಂದಾನೇ ನಾನು ಅವನ್ನ ಆಚೆ ಹೋಗೋ ರೀತಿ ಮಾಡಿದ್ದು. ಇದನ್ನ ಈ ನಂಬರ್ 7 ಕೇಳಿಸ್ಕೊಂಡು ತುಂಬಾ ಕೋಪ ಬಂದ್ಬಿಡುತ್ತೆ. ನಮ್ ಕಡೆ ಅವ್ನಿಗೆ ಈ ರೀತಿ ಮೋಸ ಮಾಡ್ತಾ ಇದ್ದಾನೆ ಈ ನಂಬರ್ 1 ಅಂತ. ಅವ್ನಿಗೆ ಹೊಡೆಯಕ್ಕಿಂತ ಹೋಗ್ತಾ ಇರ್ಬೇಕಾದ್ರೆ ಎಲ್ಲರೂ ಕೂಡ ತಡಿತಾರೆ. ಈ ರೀತಿ ನಾವೇ ಹೊಡೆದಾಡ್ಕೊಂಡ್ರೆ ಏನು ಯೂಸ್ ಇಲ್ಲ ಅನ್ಬಿಟ್ಟು ಆ ನಂಬರ್ 7ನ ಸಮಾಧಾನ ಮಾಡಿಸ್ತಾರೆ. ಮತ್ತೆ ನಂಬರ್ 9 ಇದನ್ನೆಲ್ಲ ನೋಡ್ಬಿಟ್ಟು ಅವನ ತಲೆಗೆ ಒಂದು ವಿಷಯನ ಬರುತ್ತೆ, ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಬೇಕು ಅಂದ್ರೆ ನಾನು ಎಲ್ಲಿ ಹುಟ್ಟಿದ್ನೋ ನಾನು ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ಬೇಕು ಅಂತ ಒಂದು ಐಡಿಯಾ ಬರುತ್ತೆ ಅವನ್ಗೆ. ಮತ್ತೆ ಈ ಕಡೆ ನೋಡಿದ್ರೆ ನಂಬರ್ 8 ಒಂದ್ ಕಡೆ ಕೂತಿರ್ತಾನೆ. ಆಗ ಅವನ್ಗೆ ಒಂದು ಶಬ್ದ ಬಂದಂಗಾಗುತ್ತೆ. ಏನು ಅಂತ ಎದ್ದು ಹೋಗಿ ನೋಡ್ತಿರ್ಬೇಕಾದ್ರೆ ಅವನ್ ಮುಂದಗಡಿಕೆ ಈ ನಂಬರ್ 2 ಬಂದ್ಬಿಟ್ಟು ಅವನ ಹಿಪ್ನೋಟೈಸ್ ಮಾಡ್ಬಿಟ್ಟು ಅವನ ಜೊತೆಗೆ ಹಾಕೊಂಡು ಹೊಂಟೋಗ್ಬಿಡ್ತಾನೆ. ಇದು ಬೇರೆ ಯಾರು ಮಾಡಿರೋದಿಲ್ಲ, ಇದು ಬೀಸ್ಟ್ ಮಾಡಿರೋಂತ ಕೆಲಸ, ಇದು ಬೀಸ್ಟ್ ರೋಬೋಟ್ ಮಾಡಿರೋಂತ ಕೆಲಸ ಇದು. ಮತ್ತೆ ನೆಕ್ಸ್ಟ್ ನಂಬರ್ 1 ಹತ್ರ ಬಂದ್ಬಿಟ್ಟು ಅವನು ಕೂಡ ಹಿಪ್ನೋಟೈಸ್ ಮಾಡ್ಕೊಂಡು ಅವನ ಜೊತೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವ್ರೆಲ್ಲರಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ಇವರೆಲ್ಲರೂ ಕೂಡ ಬಂದಾಗ ಇವ್ರ ಮೇಲೂ ಅಟ್ಯಾಕ್ ಮಾಡಕ್ಕೆ ಅಂತ ಬರುತ್ತೆ. ನಂಬರ್ 9ಗೆ ಗೊತ್ತಾಗ್ಬಿಡುತ್ತೆ ಇದ್ರದ್ದು ಟ್ರ್ಯಾಪ್ ಯಾವ ರೀತಿ ಇದೆ ಅಂತ. ಅದ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಅದು ನಮ್ಮನ್ನ ಹಿಪ್ನೋಟೈಸ್ ಮಾಡ್ಕೊಳ್ಳುತ್ತೆ ಅಂತ. ಹಾಗಾಗಿ ಅವನು ಅದರಲ್ಲಿ ಕಣ್ಣಿಟ್ಟು ನೋಡೋದೇ ಇಲ್ಲ. ಅದು ಕೂಡ ಇವ್ರ ಮೇಲೆ ಎಲ್ಲರ ಮೇಲೂ ಅಟ್ಯಾಕ್ ಮಾಡಕ್ಕೆ ಅಂತ ಬರುತ್ತೆ. ಆದ್ರೆ ನಂಬರ್ 7 ಸೂಪರ್ ಆಗಿ ಅದ್ರ ಜೊತೆ ಫೈಟ್ ನ ಮಾಡ್ತಾ ಇರ್ತಾಳೆ. ಈ ಟೈಮ್ ನ ಯೂಸ್ ಮಾಡ್ಕೊಂಡು ನಂಬರ್ 9 ನಂಬರ್ 1ನ ಆ ಒಂದು ಹಗ್ಗದಿಂದ ಬಿಚ್ಕೊಂಡ್ ಕರ್ಕೊಂಡ್ ಬಂದ್ಬಿಡ್ತಾನೆ. ಆದ್ರೆ ನೋಡಿದ್ರೆ ನಂಬರ್ 7 ಲಾಕ್ ಆಗಿ ಹೋಗ್ಬಿಡ್ತಾಳೆ. ಲಾಕ್ ಆಗಿ ಹೋಗ್ಬಿಟ್ಟು ಆ ಒಂದು ಸ್ನೇಕ್ ಮಿಷಿನ್ ನಂಬರ್ 7 ಮತ್ತು ನಂಬರ್ 8ನ ಅವಳ ಜೊತೆಗೆ ಕರ್ಕೊಂಡು ಹೊಂಟೋಗ್ಬಿಡುತ್ತೆ. ಇವನು ಕಾಪಾಡೋದಕ್ಕೆ ನೋಡ್ತಾನೆ, ಆಗೋದೇ ಇಲ್ಲ. ಇದರಿಂದ ನಾವೆಲ್ಲರನ್ನು ಕೂಡ ಅವ್ರನ್ನ ಕಾಪಾಡಬೇಕು, ಬೇಗ ಬನ್ನಿ ಅಂತ ಹೇಳ್ತಿದ್ರೆ ನಂಬರ್ 1 ಕೇಳೋದೇ ಇಲ್ಲ. ಈಗ ಅಲ್ಲಿಗೆಲ್ಲ ಹೋಗೋಕೆ ಸಮಯ ಇಲ್ಲ, ಬಾ ನಾವಿಲ್ಲಿಂದ ಹೊರಟೋಗ್ಬಿಡೋಣ ಅಂತ ಕರೀತಿರ್ತಾನೆ. ಆದ್ರೆ ನಂಬರ್ 9ಗೆ ಇಷ್ಟ ಇರೋದಿಲ್ಲ, ನೀವು ಬರ್ದಿ ಬಿಡಿ, ನಾನು ಹೋಗಿ ಅವ್ರನ್ನ ಕಾಪಾಡ್ಕೊಂಡು ಕರ್ಕೊಂಡ್ ಬರ್ತೀನಿ ಅನ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಇದರಿಂದ ಇವರೆಲ್ಲರೂ ಕೂಡ ಇವನ್ಗೆ ಸಪೋರ್ಟ್ ಮಾಡೋದಕ್ಕೆ ಇವನ್ ಜೊತೆಗೆ ಬರ್ತಾರೆ. ಈಗ ಇವರೆಲ್ಲರೂ ಕೂಡ ಆ ಒಂದು ಬೀಸ್ಟ್ ಇರೋ ಜಾಗಕ್ಕೆ ಬರ್ತಾರೆ. ಆದ್ರೆ ನಂಬರ್ 9 ಮಾತ್ರ ಒಳಗಡೆ ಹೋಗ್ತಾನೆ. ಆದ್ರೆ ನಂಬರ್ 9 ಒಳಗಡೆ ಹೋಗೋಕ್ಕಿಂತ ಮುಂಚೆ ನಂಬರ್ 5ಗೆ ಒಂದು ಮಾತನ್ನ ಹೇಳ್ತಾನೆ, ನಮ್ ಬರೋದೇನಾದ್ರು ತುಂಬಾ ಲೇಟ್ ಆದ್ರೆ ಈ ಜಾಗಕ್ಕೆ ಪೂರ್ತಿ ಬೆಂಕಿ ಬ್ಲಾಸ್ಟ್ ಮಾಡ್ಬಿಡು ಅಂತ ಹೇಳ್ಬಿಟ್ಟು ಆ ಜಾಗದಿಂದ ಹೊಂಟೋಗ್ಬಿಡ್ತಾನೆ. ಯಾರಿಗೂ ಕಾಣಿಸ್ದಂಗೆ ಕದ್ದು ಮುಚ್ಚಿ ಆ ಒಂದು ಬೀಸ್ಟ್ ರೋಬೋಟ್ ಒಳಗಡೆಗೆ ಬರ್ತಾನೆ. ಬಂದ್ ನೋಡಿದಾಗ ನಂಬರ್ 8ನ ಸೋಲ್ನ ಆ ಒಂದು ಬೀಸ್ಟ್ ರೋಬೋಟ್ ಕ್ಲೀನ್ ಆಗಿ ತನ್ನ ಒಳಗಡೆಗೆ ಎಳ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಆ ಸ್ನೇಕ್ ರೋಬೋಟ್ ನಂಬರ್ 7 ಕೂಡ ಆ ಬೀಸ್ಟ್ ರೋಬೋಟ್ಗೆ ಕೊಡಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಈ 9 ಕೂಡ ಒಂದು ಸೂಪರ್ ಆಗಿ ಐಡಿಯಾನ ಉಪಯೋಗಿಸ್ಕೊಂಡು ಇವನ್ ಕಡೆಗೆ ಅಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತಾನೆ ಆ ಒಂದು ಸ್ನೇಕ್ ರೋಬೋಟ್ ನ. ಅದು ಕೂಡ ಇವನ ಹತ್ರ ಬಂದ್ಬಿಟ್ಟು ಇವನು ಕೂಡ ಲಾಕ್ ಮಾಡೋಕೆ ಟ್ರೈ ಮಾಡುತ್ತೆ. ಆದ್ರೆ ನಮ್ ಹೀರೋ ಸೂಪರ್ ಆಗಿ ಒಂದು ಐಡಿಯಾನ ಉಪಯೋಗಿಸ್ಬಿಟ್ಟು ಅದ್ರ ಕಥೆನ ಕ್ಲೀನ್ ಆಗಿ ಫಿನಿಶ್ ಮಾಡ್ಬಿಟ್ಟು ನಂಬರ್ 7ನ ಕಾಪಾಡ್ಕೊಂಡ್ಬಿಡ್ತಾನೆ. ಮತ್ತೆ ಈ ಕಡೆ ನೋಡಿದ್ರೆ ಇವರು ಒಂದು ಟ್ಯಾಂಕ್ ಒಳಗಡೆ ಒಂದು ಪೂರ್ತಿ ಫ್ಯೂಲ್ ನ ತುಂಬಿಸ್ಕೊಂಡು ಒಂದು ಪೈಪ್ ಹತ್ರ ತಂದು ನಿಲ್ಲಿಸ್ಬಿಟ್ಟು ಇವ್ರಿಗೋಸ್ಕರ ಕಾಯ್ತಾ ಇರ್ತಾರೆ. ಆದ್ರೆ ನಂಬರ್ 1 ಬೇಗ ಬೆಂಕಿ ಹಚ್ಚಿ ಇದನ್ನ ಅದ್ರೊಳಗಡೆ ಹಾಕ್ಬಿಡೋಣ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ನಂಬರ್ 5 ಕೇಳ್ತಾನೆ ಇರೋದಿಲ್ಲ, ಅವ್ರು
ಬರೋವರೆಗೂ ಕಾಯಿ ಅಂತ ಹೇಳ್ತಾ ಇರ್ತಾನೆ. ಇವರು ಇಲ್ಲಿರೋದ್ನ ಡ್ರೋನ್ ಕ್ಯಾಮರಾ ನೋಡ್ಬಿಟ್ಟು ಒಂದು ಸಿಗ್ನಲ್ ಕೊಟ್ಬಿಡುತ್ತೆ, ಇಲ್ಲಿಗೆ ಯಾರೋ ಬಂದಿದ್ದಾರೆ ಅನ್ಬಿಟ್ಟು. ಇದು ಬೀಸ್ಟ್ ರೋಬೋಟ್ಗೆ ಗೊತ್ತಾಗ್ಬಿಟ್ಟು ಅವ್ರನ್ನ ಶಿಕ್ಷಂದಿರಾದ ಚಿಕ್ಕ ಚಿಕ್ಕ ರೋಬೋಟ್ಸ್ ಗಳನ್ನೆಲ್ಲ ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಕಳಿಸ್ತಾನೆ. ಇದು ನಂಬರ್ 9 ನಂಬರ್ 7 ಗೊತ್ತಾಗ್ಬಿಟ್ಟು ಫಾಸ್ಟ್ ಆಗಿ ಇವ್ರ ಕಡೆಗೆ ಓಡೋಕೆ ಬರ್ತಾರೆ ತಪ್ಪಿಸ್ಕೊಂಡು. ನಂಬರ್ 1 ಒಂದು ಬೆಂಕಿ ಗಟ್ಟಿಯಲ್ಲಿ ಬೆಂಕಿನ ಹತ್ತಿಸ್ಬಿಟ್ಟು ಬ್ಲಾಸ್ಟ್ ಮಾಡಕ್ಕೆ ನೋಡ್ತಾ ಇರ್ತಾನೆ. ಇವನು ತಡಿತಾ ಇರ್ತಾನೆ, ಫೈನ್ ಕೂಡ ತಡಿ ಅವ್ರು ಬರ್ಲಿ ಅನ್ಬಿಟ್ಟು. ಆಗ ನೋಡ್ತಿದ್ದಂಗೆ ನಂಬರ್ 7 ನಂಬರ್ 9 ಅವ್ರ ಕೈಲಿಂದ ತಪ್ಪಿಸ್ಕೊಂಡು ಈ ಜಾಗಕ್ಕೆ ಓಡ್ ಬರ್ತಾ ಇರ್ತಾರೆ. ಇದರಿಂದ ಆ ಒಂದು ಟ್ಯಾಂಕ್ಗೆ ಬೆಂಕಿ ಇಟ್ಬಿಟ್ಟು ಆ ಪೈಪ್ ಒಳಗಡೆಗೆ ತೇಲ್ಬಿಡ್ತಾರೆ. ನಂಬರ್ 9 ಮತ್ತೆ ನಂಬರ್ 7 ಕೂಡ ಆ ಒಂದು ಟ್ಯಾಂಕ್ ನ ಹಾರಿ ಅಲ್ಲಿಂದ ಆಚೆ ಬರ್ತಾರೆ. ಶಿಸ್ತಾಗಿ ಈ ಒಂದು ಫ್ಯೂಲ್ ಇರೋ ಟ್ಯಾಂಕ್ ಹೋಗ್ಬಿಟ್ಟು ಆ ಬೀಸ್ಟ್ ಇರೋ ಜಾಗಕ್ಕೆ ಹೋಗಿ ಬೀಳುತ್ತೆ. ಅಷ್ಟೇ ದೊಡ್ಡ ಬ್ಲಾಸ್ಟ್ ನಡೆಯುತ್ತೆ. ಇವರು ಆ ಜಾಗದಿಂದ ಫಾಸ್ಟ್ ಆಗಿ ಬೇರೆ ಕಡೆಗೆ ಹೊಡೋಗ್ಬಿಡ್ತಾರೆ. ನೋಡಿದ್ರೆ ಎಲ್ಲಾ ಕಡೆ ಡೆಸ್ಟ್ರಾಯ್ ಆಗಿ ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಅಷ್ಟೇ ಮುಗೀತು ಬೀಚ್ ನ ಕತೆ. ಇದರಿಂದ ಎಲ್ಲರೂ ಕೂಡ ಖುಷಿ ಆಗಿರ್ತಾರೆ. ಈ ಒಂದು ರೋಬೋಟ್ ಕತೆನ ಮುಗಿಸ್ಬಿಟ್ವಲ್ಲ, ಇನ್ಮೇಲಾದ್ರೂ ನಾವು ಫ್ರೀ ಆಗಿರ್ಬೋದು, ಇನ್ಮೇಲಾದ್ರೂ ನಾವು ನೆಮ್ಮದಿಯಿಂದ ಜೀವನ ಮಾಡ್ಬೋದು ಅನ್ಬಿಟ್ಟು ಎಲ್ಲರೂ ಕೂಡ ಸಾಂಗ್ ನ ಹಾಕೊಂಡು ಡ್ಯಾನ್ಸ್ ಗಿನ್ಸ್ ಮಾಡ್ಕೊಂಡು ಖುಷಿಯಾಗಿರ್ತಾರೆ. ಆಗ ನಂಬರ್ 5 ಹೋಗಿ ನೋಡ್ತಾನೆ, ಆ ಬ್ಲಾಸ್ಟ್ ಆಗಿರೋ ಜಾಗದಿಂದ ಆ ಒಂದು ಬೀಸ್ಟ್ ರೋಬೋಟ್ ಆಚೆ ಬರ್ತಾ ಇರುತ್ತೆ. ಇದರಿಂದ ಎಲ್ಲರಿಗೂ ಹೇಳ್ತಾನೆ ಇದಿನ್ನೂ ಸತ್ತಿಲ್ಲ ಅನ್ಕೊಂಡು ಓಡ್ ಬರ್ತಾ ಇರ್ತಾನೆ. ಇವರೆಲ್ಲರೂ ನೋಡ್ತಾರೆ ಆ ಬೀಸ್ಟ್ ರೋಬೋಟ್ ಶಿಸ್ತಾಗಿ ಹೋಗ್ಬಿಟ್ಟು ಈ ನಂಬರ್ 5 ನ ಇಟ್ಕೊಂಡ್ಬಿಡುತ್ತೆ. ಅವನ ಒಂದು ಸೋಲ್ನು ಕೂಡ ಇದ್ರೊಳಗಡೆಗೆ ಹೇಳ್ಕೊಂಡು ಅವನು ಕೂಡ ಸಾಯಿಸಾಕೊಡುತ್ತೆ. ಇದನ್ನ ನೋಡಿ ಎಲ್ಲರಿಗೂ ಬೇಜಾರಾಗಿ ಒಂದ್ ನಿಮಿಷ ಎಲ್ಲರೂ ಕೂಡ ಓಡೋಕೆ ಶುರು ಮಾಡ್ತಾರೆ. ಓಡ್ತಾ ಒಂದು ಬ್ರಿಡ್ಜ್ ಮೇಲೆ ಹೋಗ್ತಾರೆ. ಇದು ಕೂಡ ಆ ಬ್ರಿಡ್ಜ್ ಮೇಲೆ ಬರುತ್ತೆ. ಬಂದಿದ ತಕ್ಷಣ ಆ ಬ್ರಿಡ್ಜ್ ಒಡೆದೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಡೆದೋಗ್ಬಿಟ್ಟು ಆ ಬೀಸ್ಟ್ ರೋಬೋಟ್ ಆ ಬ್ರಿಡ್ಜ್ ಇಂದ ಕೆಳಗಡೆ ಬೀಳೋಕೆ ಹೋಗ್ತಾ ಇರುತ್ತೆ. ಈ ಗ್ಯಾಪ್ ಅಲ್ಲಿ ನಂಬರ್ 6 ಕೆಲವು ವಿಷಯಗಳನ್ನ ಹೇಳ್ತಾನೆ. ಆ ಒಂದು ರೋಬೋಟ್ ಒಳಗಡೆ ನಮ್ಮ ಫ್ರೆಂಡ್ಸ್ ಎಲ್ಲ ಲಾಕ್ ಆಗಿದ್ದಾರೆ, ನೀನ್ ಇದ್ರ ಸೋರ್ಸ್ ನ ಹುಡುಕ್ಬೇಕಷ್ಟೇ, ನೀನ್ ಅವ್ರನ್ನ ಫ್ರೀ ಮಾಡ್ಬೋದು ಅಂತ ಹೇಳ್ತಾ ಇರ್ತಾನೆ. ಆಗ ನೋಡ್ತಿದ್ದಂಗೆನೆ ಆ ಜಾಗ ಪೂರ್ತಿ ಎಲ್ಲ ಡಿಸ್ಟ್ರಾಯ್ ಆಗ್ಬಿಟ್ಟು ಈ ನಂಬರ್ 6 ಆ ರೋಬೋಟ್ ಕೈಲಿ ತಗ್ಲಾಕೊಂಡ್ಬಿಡ್ತಾನೆ. ಇವರೆಲ್ಲರೂ ಕೂಡ ಈ ಕಡೆಗೆ ಓಡ್ ಬಂದ್ ನೋಡಿದಾಗ ಆ ನಂಬರ್ 6 ಕೂಡ ನೀನ್ ಫಸ್ಟ್ ಎಲ್ಲಿ ಹುಟ್ಟಿದ್ದು ಆ ಜಾಗಕ್ಕೆ ಹೋಗು, ನಿನ್ಗೆಲ್ಲ ಆನ್ಸರ್ ಒಳ್ಳೆ ಸಿಗುತ್ತೆ ಅನ್ಬಿಟ್ಟು ಹೇಳ್ತಾನೆ. ಆಗ ನೋಡ್ತಿದ್ದಂಗೆನೆ ಆ ಬೀಸ್ಟ್ ರೋಬೋಟ್ ಇವನು ಒಂದು ಸೋಲ್ನು ಕೂಡ ಇವನ್ನ ಒಳಗಡೆ ಹೇಳ್ಕೊಂಡು ಅವನ ಕತೆನೂ ಮುಗಿಸ್ಬಿಡುತ್ತೆ. ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ಹೇಗೆ ಮುಗಿಸೋದು, ಈ ರೋಬೋಟ್ ನ ಹೇಗೆ ಮುಗಿಸೋದು ಅಂತ. ಆಗ ನಂಬರ್ 9 ತಲೆಗೆ ಇದೊಂದೇ ಬರೋದು, ನಾನು ಹೇಗಾದ್ರೂ ಮಾಡಿ ನಾನು ಸ್ಟಾರ್ಟಿಂಗ್ ಎಲ್ಲಿ ಹುಟ್ಟಿದ್ನೋ ಆ ಜಾಗಕ್ಕೆ ಹೋದ್ರೆ ಎಲ್ಲ ಆನ್ಸರ್ ಸಿಗುತ್ತೆ ಅಂತ ಇವನು ಆ ಜಾಗಕ್ಕೆ ಹೋಗಕ್ಕೆ ಶುರು ಮಾಡ್ತಾನೆ. ಮತ್ತೆ ಇವನು ಫಸ್ಟ್ ಹುಟ್ಟಿದ್ನಲ್ಲ ಆ ಜಾಗಕ್ಕೆ ಬರ್ತಾನೆ. ಅಲ್ಲಿ ನೋಡಿದ್ರೆ ಸೈಂಟಿಸ್ಟ್ ಸತ್ತು ಬಿದ್ದಿರ್ತಾನೆ. ಆದ್ರೆ ಅದೇ ಸೈಂಟಿಸ್ಟ್ ಪಕ್ಕ ಒಂದು ಬಾಕ್ಸ್ ಬಿದ್ದಿರುತ್ತೆ. ಆ ಬಾಕ್ಸ್ ನ ಓಪನ್ ಮಾಡಿದಾಗ ಆ ಸೈಂಟಿಸ್ಟ್ ನ ಒಂದು ಹೋಲೋಗ್ರಾಮ್ ಆಚೆ ಬರುತ್ತೆ. ಆಚೆ ಬಂದ್ಬಿಟ್ಟು ಹೀಗೆ ಹೇಳುತ್ತೆ, ಈ ಮಿಷಿನ್ ನ ಮಾಡಿದ್ದು ಜನರನ್ನ ಒಳ್ಳೇದಕ್ಕೋಸ್ಕರ, ಆದ್ರೆ ಜನರುಗಳು ಈ ಮಿಷಿನ್ ನ ಒಂದು ಕೆಟ್ಟದಾಗಿ ಬದಲಾಯಿಸ್ಕೋತಾ ಇರ್ತಾರೆ. ಯಾಕೆಂದ್ರೆ ಇದರಲ್ಲಿ ಯೋಚನೆ ಮಾಡೋಂತ ಒಂದು ಪವರ್ ಇರೋದಿಲ್ಲ. ಇದರಿಂದ ನಾನೊಂದು ಡಿವೈಸ್ ನ ಕ್ರಿಯೇಟ್ ಮಾಡಿದೆ. ಆ ಡಿವೈಸ್ ಇಂದ ಆ ಒಂದು ಮಿಷಿನ್ ಒಳಗಡೆಗೆ ಯಾರದೇ ಒಂದು ಸೋಲ್ ನ ಅದ್ರೊಳಗಡೆ ಹಾಕೋದಿತ್ತು. ಆದಾಗ ಆ ಒಂದು ಮಿಷಿನ್ ಮನುಷ್ಯರ ತರನೇ ಯೋಚನೆ ಮಾಡಕ್ಕೆ ಶುರು ಮಾಡುತ್ತೆ ಅಂತ. ಆದ್ರೆ ನೋಡಿದ್ರೆ ಆ ಮಿಷಿನ್ ಇದ್ದಕ್ಕಿದ್ದಂಗೆ ಎಲ್ಲರ ಮೇಲೂ ಅಟ್ಯಾಕ್ ಮಾಡಕ್ಕೆ ಶುರು ಮಾಡಿದೆ. ಅಟ್ಯಾಕ್ ಮಾಡಿ ತನ್ನ ಸ್ವಂತ ಬುದ್ಧಿಯಿಂದ ಎಷ್ಟೊಂದು ರೋಬೋಟ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಈ ಮನುಷ್ಯರ ಕುಲನೇ ಹಾಳು ಮಾಡ್ಬಿಟ್ಟಿದೆ. ಇದರಿಂದ ನಾನು ನಿಮ್ಮಂತ ಚಿಕ್ಕ ಪಪೆಟ್ಸ್ ಗಳನ್ನ ಕ್ರಿಯೇಟ್ ಮಾಡಿದೀನಿ. ನೀನು ಆ ಮಿಷಿನ್ ಸೋಲಿಸ್ಬೇಕು ಅಂದ್ರೆ ನೀನು ಅದರ ಒಳಗಡೆ ಸೋಲ್ಸ್ ಗಳನ್ನೆಲ್ಲ ವಾಪಸ್ ತಗೊಂಡ್ಬಿಡ್ಬೇಕು. ಅವಾಗ ಆ ಮಿಷಿನ್ ವರ್ಕ್ ಮಾಡೋದನ್ನೇ ಸ್ಟಾಪ್ ಮಾಡ್ಬಿಡುತ್ತೆ ಅಂತ ಈ ಸೈಂಟಿಸ್ಟ್ ಆ ಒಂದು ಮಿಷಿನ್ ನ ಹೇಗೆ ಸೋಲಿಸಬಹುದು, ಅದನ್ನ ಇನ್ಆಕ್ಟಿವೇಟ್ ಮಾಡೋದು ಹೇಗೆ ಅಂತ ಹೇಳ್ಬಿಡ್ತಾನೆ. ಇದರಿಂದ ಒಂದು ಐಡಿಯಾ ಸಿಗುತ್ತೆ ಇವನ್ಗೆ. ಮತ್ತೆ ಈ ಪಪೆಟ್ಸ್ ಗಳಿಗೆ ಇವನು ಒಂದು ಪ್ರಾಣನ ಹಾಕ್ಬಿಟ್ಟು ಇವನ್ ಪ್ರಾಣ ಹೊಂಟೋಗ್ಬಿಟ್ಟಿರುತ್ತೆ. ಈಗ ಇವ್ನಿಗೆ ಎಲ್ಲಾ ವಿಷಯ ಗೊತ್ತಾಯ್ತಲ್ಲ, ಇವನ್ನ ಹೇಗ್ ಸೋಲಿಸ್ಬೇಕು ಅಂತ. ಹಾಗಾಗಿ ಇವ್ರಿಗೆ ಸಹಾಯ ಮಾಡೋದಕ್ಕೆ ಇವನು ಈಗ ಬರ್ತಾನೆ. ಈ ಕಡೆ ಇವ್ರುಗಳು ಆ ಬೀಸ್ಟ್ ಗಳಿಗೆ ಶೂಟ್ ಮಾಡೋದಕ್ಕೆ ಅಂದ್ಬಿಟ್ಟು ಕೆಲವು ಬುಲೆಟ್ಸ್ ಗಳನ್ನೆಲ್ಲ ಹಾಕ್ಬಿಟ್ಟು ಅದಕ್ಕೆ ಶೂಟ್ ಮಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಏನೇನ್ ಬಂದ್ಬಿಟ್ಟು ಈ ಮಿಷಿನ್ ನ ಹೇಗೆ ಸ್ಟಾಪ್ ಮಾಡೋದು ಅಂತ ನನಗೆ ಗೊತ್ತಾಗಿದೆ, ನಾನು ಹೇಳ್ತೀನಿ ನಿಮ್ಗೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಆಗ ಆ ಮಿಷಿನ್ ಇವ್ರು ಎಲ್ಲರ ಮೇಲೂ ಅಟ್ಯಾಕ್ ಮಾಡುತ್ತೆ. ಇದರಿಂದ ಇವ್ರುಗಳೆಲ್ಲ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ಬಿಟ್ಟು ಶಿಸ್ತಾಗಿ ಒಂದ್ ಜಾಗದಲ್ಲಿ ಹೋಚಿಕೊಂಡು ಕೂತ್ಕೋತಾರೆ. ಅಲ್ಲಿ ನಂಬರ್ 9 ಎಲ್ಲ ವಿಷಯನೂ ಹೇಳ್ತಾನೆ. ಈ ಒಂದು ಮಿಷಿನ್ ನಿಲ್ಲಿಸಬೇಕು ಅಂದ್ರೆ ಅದ್ರ ಹತ್ರ ಇರೋ ಡಿವೈಸ್ ವಾಪಸ್ ಕಿತ್ಕೊಂಡು ಅದರಿಂದ ಆ ಮಿಷಿನ್ ಒಳಗಡೆ ಇರುವಂತ ಎಲ್ಲಾ ಸೋಲ್ಸ್ ಗಳನ್ನು ವಾಪಸ್ ಕಿತ್ಕೊಂಡಾಗ ಈ ಮಿಷಿನ್ ಬ್ಲಾಸ್ಟ್ ಆಗುತ್ತೆ ಅಂತ. ಆದ್ರೆ ಇವಾಗ ಅದು ಸಾಧ್ಯ ಇಲ್ಲ. ನಾನು ಹೋಗ್ಬಿಟ್ಟು ಆ ಒಂದು ಮಿಷಿನ್ ಮುಂದೆ ನಿಂತ್ಕೋತೀನಿ. ಆದ್ರೆ ನನ್ನ ಒಂದು ಸೋಲ್ ನ ತಗೊಳ್ಳೋ ಟೈಮ್ ಅಲ್ಲಿ ನಿಮ್ಮಲ್ಲಿ ಯಾರು ಒಬ್ರು ಹೋಗ್ಬಿಟ್ಟು ಆ ಒಂದು ಡಿವೈಸ್ ನ ಕಿತ್ಕೊಂಡ್ಬಿಡಿ ಅಂತ ಹೇಳ್ತಾನೆ. ಇದರಿಂದ 7 ಬೇಡ, ಆ ರೀತಿ ಮಾಡೋದ್ ಬೇಡ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಬೇರೆ ವಿಧಿ ಇಲ್ಲ ಅನ್ಬಿಟ್ಟು ಆ ರೀತಿ ಮಾಡೋದಕ್ಕೆ ಒಪ್ಕೋತಾರೆ. ಆಗ ನೋಡ್ತಿದ್ದಂಗೆ ಆ ಜಾಗದಲ್ಲಿ ಆ ಒಂದು ಮಿಷಿನ್ ಅಟ್ಯಾಕ್ ಮಾಡ್ಬಿಡುತ್ತೆ. ಇದರಿಂದ ಎಲ್ಲರೂ ಕೂಡ ತಪ್ಪಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲೇ ಕೆಲವು ಬುಲೆಟ್ಸ್ ಗಳಿರುತ್ತೆ, ಅದ್ರ ಮೇಲೆ ಅಟ್ಯಾಕ್ ಮಾಡಿ ಅಲ್ಲೊಂದು ದೊಡ್ಡ ಬ್ಲಾಸ್ಟ್ ನ ನಡೆಸುತ್ತೆ. ಇದರಿಂದ ಕೆಲವು ಪಪಿಟ್ಸ್ ಗಳಿಗೆಲ್ಲ ಕೆಲವು ಹೇಟ್ ಆಗ್ಬಿಡುತ್ತೆ. ನಂಬರ್ 9 ಹೋಗ್ಬಿಟ್ಟು ಆ ಮಿಷಿನ್ ಹತ್ರ ನಿಂತ್ಕೋತಾನೆ, ನನ್ ಸೋಲ್ ನ ತಗೋ ನೀನು ಅನ್ಬಿಟ್ಟು. ಆದ್ರೆ ನಂಬರ್ 1 ಇದನ್ನ ನೋಡ್ಬಿಟ್ಟು ಇವ್ನು ಇಷ್ಟೊಂದು ಸಹಾಯ ಮಾಡಿದಾನೆ ನಮ್ಗೆ, ನಾವ್ ಇವ್ನಿಗೆ ಇಷ್ಟೊಂದು ಮಾಡ್ತಿದ್ರೆ ಹೇಗೆ ಅನ್ಬಿಟ್ಟು ಆ ಸೋಲ್ ನ ತಗೊಳ್ಳೋ ಟೈಮಲ್ಲಿ ಇವನು ಹೋಗ್ಬಿಟ್ಟು ಆ ಜಾಗದಲ್ಲಿ ನಿಂತ್ಕೊಂಡ್ಬಿಡ್ತಾನೆ ನಂಬರ್ 1. ಇದರಿಂದ ಈ ನಂಬರ್ 1 ಸೋಲ್ ನ ತಗೋತಾ ಇರುತ್ತೆ. ಈ ಟೈಮ್ ನ ಯೂಸ್ ಮಾಡ್ಕೊಂಡು ನಂಬರ್ 9 ಹೋಗ್ಬಿಟ್ಟು ಆ ಒಂದು ಡಿವೈಸ್ ನ ಅದರಿಂದ ಕಿತ್ಬಿಡ್ತಾನೆ.
ಕಿತ್ಬಿಟ್ಟು ಅದರಲ್ಲಿರೋ ಸೋಲ್ಸ್ಗಳನ್ನೆಲ್ಲಾನು ಕೂಡ ಇವನು ಆ ಡಿವೈಸ್ ಒಳಗಡೆಗೆ ಹೇಳ್ಕೊಂಡ್ಬಿಡ್ತಾನೆ. ಇದರಿಂದ ಆ ಮಿಷಿನ್ ಅಲ್ಲಿ ಎಲ್ಲಾ ಸೋಲ್ಸ್ಗಳಿರುತ್ತಲ್ಲ ಇವ್ರ ಫ್ರೆಂಡ್ಸ್ಗಳದ್ದು, ಆ ಎಲ್ಲಾ ಸೋಲ್ಸ್ಗಳು ಆ ಒಂದು ಡಿವೈಸ್ ಒಳಗಡೆಗೆ ಬಂದ್ಬಿಡುತ್ತೆ. ಇದರಿಂದ ಆ ಮಿಷಿನ್ ದೊಡ್ಡ ಬ್ಲಾಸ್ಟ್ ಆಗ್ಬಿಡುತ್ತೆ. ಆದ್ರೆ ನಂಬರ್ 1 ಸತ್ತೋಗ್ಬಿಟ್ಟಿರ್ತಾನೆ, ಅವ್ನ ಸೋನು ಕೂಡ ತಗೊಂಡ್ಬಿಟ್ಟಿರುತ್ತೆ. ಒಂದ್ ದೊಡ್ಡ ಬ್ಲಾಸ್ಟ್ ನಡೆದಾದ್ಮೇಲೆ ಅಲ್ಲಿಗೆ ನಂಬರ್ 7 ಬಂದ್ಬಿಟ್ಟು ನಂಬರ್ 9 ಹತ್ರ ನೋಡ್ತಾಳೆ ಏನಾಗಿದೆ ಇವನಿಗೆ ಅಂತ. ಅವನು ಕೂಡ ಸರಿ ಇರ್ತಾನೆ. ಇದರಿಂದ ಎಲ್ಲರೂ ಕೂಡ ಖುಷಿ ಆಗ್ತಾರೆ, ಈ ಒಂದು ಮಿಷಿನ್ ನಾವು ಆಗೋಗೆ ಮಾಡಿ ಸೋಲಿಸ್ಬಿಟ್ವಲ್ಲ ಅಂದ್ಬಿಟ್ಟು. ಮತ್ತೆ ನೆಕ್ಸ್ಟ್ ಸೀನ್ ನಲ್ಲೇ ಆ ಒಂದು ಫ್ರೆಂಡ್ಸ್ಗಳೆಲ್ಲರಿಗೂ ಕೂಡ ಒಂದು ಸಮಾಧಿನ ಕ್ರಿಯೇಟ್ ಮಾಡಿರ್ತಾರೆ. ಕ್ರಿಯೇಟ್ ಮಾಡ್ಬಿಟ್ಟು ಆ ಡಿವೈಸ್ ನ ನಂಬರ್ 9 ಮತ್ತೆ ಆನ್ ಮಾಡ್ತಾನೆ. ಆನ್ ಮಾಡಿದ ತಕ್ಷಣ ಆ ಡಿವೈಸ್ ಒಳಗಡೆಯಿಂದ ಆ ಎಲ್ಲಾ ಸೋಲ್ಗಳು ಫ್ರೀ ಆಗ್ತವೆ. ಎಲ್ಲ ಸೋಲ್ಗಳು ಆಚೆ ಬಂದ್ಬಿಟ್ಟು ಇವ್ರುಗಳನ್ನ ನೋಡ್ಬಿಟ್ಟು ಖುಷಿ ಆಗ್ಬಿಟ್ಟು ಇವ್ರ ಫ್ರೆಂಡ್ಸ್ಗಳಿಗೆಲ್ಲ ಬಾಯ್ನ ಹೇಳ್ಬಿಟ್ಟು ಅವು ಹಾಗೆ ಗಾಳಿಲಿ ಮೋಡದಲ್ಲಿ ಮಾಯ ಆಗಿ ಆಗ ಅಲ್ಲೊಂದು ಮಳೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಒಂದು ಹ್ಯುಮ್ಯಾನಿಟಿ ಮತ್ತೆ ರೀಕ್ರಿಯೇಟ್ ಆಗಿ ಸ್ಟಾರ್ಟ್ ಆಗಕ್ಕೆ ಶುರುವಾಗುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಇನ್ಮೇಲೆ ಈ ಪಪಿಟ್ಸ್ಗಳೇ ಹ್ಯುಮ್ಯಾನಿಟಿನ ಫಸ್ಟ್ ಇಂದ ಶುರು ಮಾಡಬೇಕಾಗಿರುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಒಂದು ಸಲ ನಿಮಗೆ ಇಷ್ಟ ಆಗೋ ಥರ ಇನ್ನೊಂದು ಮೂವಿ ತೊಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದ್ರಿಂದ ಸರಿ ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.